ಶ್ರೀರಾಮಚಂದ್ರ ಪ್ರಭು ನಮಸ್ಕರಿಸುವುದು. ಅಯ್ಯ ನಿನ್ನ ಮಂಗಳವಾಗಲಿ. ಅಯ್ಯ ನೀನು ಯಾರು? ಸಮಾಚಾರ ಶ್ರೀರಾಮಚಂದ್ರ ಪ್ರಭು ನಿನಗೆ ನಮಸ್ಕರಿಸುವುದು. ಅಯ್ಯ ನಿನಗೆ ಮಂಗಳವಾಗಲಿ. ನೀನು ಯಾರು? ನಿನ್ನ ಸಮಾಚಾರವೇನು? ಪ್ರಭು, ಈ ಪ್ರಾಂತ್ಯಕ್ಕೆಲ್ಲ ಒಡೆಯನಾದ ನನ್ನನ್ನು ಗುಹರಾಜನೆಂದೂ ಕರೆಯುವರು. ಅಲ್ಲದೆ ತಮಗೆ ಒದಗಿ ಬಂದಿರುವ 14 ವರ್ಷ ವನವಾಸವನ್ನು ನಮ್ಮ ಬೇಹುಗಾರರಿಂದ ತಿಳಿದು ನನಗೆ ಸಹಿಸಲಾರಷ್ಟು ಮನಸ್ಸಿಗೆ ದುಃಖ ಉಂಟಾಗಿರುವುದು ಪ್ರಭು, ದುಃಖ ಉಂಟಾಗಿರುವುದು. ಆದ್ದರಿಂದ ನೀವೆಲ್ಲರೂ ನಮ್ಮ ಶೃಂಗಬೇರಿಪುರಕ್ಕೆ ಬಂದು ನಮ್ಮನ್ನೆಲ್ಲ ಉದ್ಧರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಪ್ರಭು. ಅಯ್ಯ ಗುಹಾರಾಜ, ನಿನ್ನ ನಿಚ್ಚಲವಾದ ಭಕ್ತಿಗೆ ನಾನು ಮೆಚ್ಚಿದ್ದೀನಿ. ಆದರೆ ನಾನು ಪಿತೃವಾಕ್ಯ ಪರಿಪಾಲಕನೆ ಬಂದಿರೋದ್ರಿಂದ ನಾನು ಪುರಾಪೇಕ್ಷೆ ಮಾಡುವಂತಿಲ್ಲ. ನಿನ್ನ ಆದ್ಯತೆಗೆ ಬದಲಾಗಿ ಈ ಗಂಗಾ ನಿರ್ಧಾರಿಸಿದ್ರಿ ಅಷ್ಟೇ ಸಾಕಾಗಿರುವುದು. ಆಹಾ ಆಹಾ, ನಾನೇ ಧನ್ಯನು. ಭವಸಾಗರವನ್ನೇ ದಾಟಿಸಬಲ್ಲ ನನ್ನನ್ನು ಈ ಸಣ್ಣ ಗಂಗಾ ನದಿಯನ್ನು ದಾಟಿಸುವ ಸೌಭಾಗ್ಯವನ್ನು ಒದಗಿಸಿಕೊಟ್ರಲ್ಲ, ನಾನೇ ಧನ್ಯನು ದೇವ, ನಾನೇ ಧನ್ಯನು. ಅಲ್ಲದೆ ತಾವು ಹಿಂದೆ ಮಿಥಿಲಾ ಪಟ್ಟಣಕ್ಕೆ ಹೋಗುತ್ತಿರುವಾಗ ತಮ್ಮ ಪಾದಕ್ಕೆ ಸೋಕಿ ಒಂದು ಸಣ್ಣ ಕಲ್ಲು ಎಣ್ಣಾಯಿತೆ ಎಂದು ಕೇಳಬಲ್ಲೆ. ಆದ್ದರಿಂದ ನನ್ನ ದೋಣಿಯಲ್ಲಾದರೂ ಅನೇಕ ಸಣ್ಣ ಪುಟ್ಟ ಕಲ್ಲುಗಳಿರುವುದು. ಅವುಗಳೆಲ್ಲವೂ ಎಣ್ಣಾದರೆ ನನ್ನ ಗತಿಯೇನು ದೇವ? ಆದ್ದರಿಂದ ಓಹೋ, ನಾನು ಮರೆತಿದ್ದೇನೆ. ನಿನ್ನ ಮನಸ್ಸಿನ ಆತ್ಮೀಯರು ನಾನು ಈಗ ಇರ್ತೀನಿ. ನನ್ನ ಪಾದವನ್ನು ತೊಳೆದಕ್ಕೋಸ್ಕರ ಈ ರೀತಿ ಮಾತನಾಡ್ತೀನಿ. ಅಯ್ಯ ನೀನು ಇಷ್ಟದಂತೆ ಆಗಲಿ.
ರಾಮ ಮೇಘಶ್ಯಾಮ ಪ್ರಭು, ಕ್ಷಣಕಾಲ ನಿಲ್ಲಿ, ದೋಣಿಯನ್ನು ಸಿದ್ಧಪಡಿಸಿ ಬರುವೆನು. ಆಗಬಹುದು. ಒಳ್ಳೆ ಶ್ರೀರಾಮಚಂದ್ರ ಪ್ರಭು, ದೋಣಿಯು ಸಿದ್ಧವಾಗಿರುವುದು, ತಾವಿನ್ನು ಹೊರಟಬಹುದು. ಆಗಬಹುದು, ಬಹಳ ಸಂತೋಷ. ಸಮುದ್ರ ದಾಟಿಸುವ ಇವರ ನದಿಯ ದಾಟಿಸುವೆ, ಸಮುದ್ರ ದಾಟಿಸುವ ಇವರ ನದಿಯ ದಾಟಿಸುವೆ. ಇಂದಾಂಬಿಗೆ ಧನ್ಯನಾದ
ಧನ್ಯನಾದೆ ಇನ್ನೊಂದಿಗೆ ಧನ್ಯನಾದ ದೇವ ದೇವ ನಿನ್ನ ತವ ಸಿರಿಯನ್ನದಿ ಪಾಲಿಸುವೆ ದೇವ ದೇವ ನಿನ್ನ ತವ ಸಿರಿಯನ್ನದಿ ಪಾಲಿಸುವೆ ಇಂದಾಂಬಿಗೆ ಧನ್ಯನಾದ ಇಂದಾಂಬಿಗೆ ಧನ್ಯನಾದ ಆಶ್ಚರ್ಯವಿದು ಕೆಂಧೂಳಿಯು ಅಂತರಿಕ್ಷದವರೆಗೂ ಚಿಮ್ಮುತ್ತಿರುವುದಲ್ಲ. ಯಾರಾದರೂ ರಾಜರು ಬೇಟೆಗೇನಾದರೂ ಇತ್ತ ಬರುತ್ತಿರಬಹುದೇ? ಇರಲಿ, ಸಮೀಪಕ್ಕೆ ಹೋಗಿ ನೋಡಬೇಕು. ಓಹೋ, ಇದು ನಮ್ಮ ಸೈನ್ಯವೇ, ಸಂದೇಹವೇ ಇಲ್ಲ. ಆ ದುಷ್ಟ ಕೈಕೆಯಿಂದ ಪ್ರೇರೇಪಿತರಾದಂತಹ ಭರತ ಶತ್ರುಘ್ನರು ನಮ್ಮನ್ನು ಕೊಲ್ಲಲು ಇತರೆ ಬರುತ್ತಿರುವುದೇ ಕಾಣುತ್ತಿರುವುದು. ಕಾಡಿಗೆ ಬಂದವರು ಕಾಡುವ ಪ್ರಸಂಗವು ಮಾತ್ರ ತಪ್ಪಲಿಲ್ಲ. ಇರಲಿ, ನಾನೀಗ ಹೋಗಿ ಅಣ್ಣನಿಗೆ ಈ ಸಮಾಚಾರವನ್ನು ತಿಳಿಸುವೆನು. ಎದ್ದೇಳು, ಧನುರ್ಬಾಣಗಳನ್ನು ಧರಿಸು, ಅತ್ತಿಗೆಯವರನ್ನು ಆ ಗುಹೆಯಲ್ಲಿ ಅಡಗಿಕೊಳ್ಳಲು ಹೇಳು. ಲಕ್ಷ್ಮಣ, ಏನಾಯ್ತು? ಹೇಗಿಷ್ಟು ಗಾಬರಿ? ಅಂತ ಪ್ರಸಂಗವೇನು ಲಕ್ಷ್ಮಣ? ಅಣ್ಣ, ಆ ದುಷ್ಟ ಕೈಕೆಯಿಂದ ಪ್ರೇರೇಪಿತರಾದಂತಹ ಭರತ ಶತ್ರುಘ್ನರು ನಮ್ಮನ್ನು ಕೊಲ್ಲಲು ಇತ್ತಲೇ ಬರುತ್ತಿರುವಂತೆ ಕಾಣುತ್ತಿರುವುದು. ಅಪ್ಪಣೆ ಆದರೆ ಅವರನ್ನು ಒಂದೇ ಬಾಣದಿಂದ ಧ್ವಂಸ ಮಾಡಿಬಿಡು. ನಿಧಾನಿಸು. ಭರತನು ಸೈನ್ಯ ಸಮೇತ ಬರಬೇಕಾದ್ರೆ ಏನೋ ಕಾರಣ ಇರಬೇಕು. ಬರಲಿ, ವಿಚಾರಿಸೋಣ. ಅಣ್ಣ, ಅಗಾಧವಾದ ಸೈನ್ಯದೊಂದಿಗೆ ಕೋಲಾಹಲದಿಂದ ಬರಲು ಮತ್ಯಾವ ಕಾರಣವಣ್ಣ? ಲಕ್ಷ್ಮಣ, ಭರತನು ಸಾಮಾನ್ಯನಲ್ಲ, ಆ ದೈವ ಭಕ್ತನು. ಭರತನ ಸಂಹರಿಸಿ ಸಂಪಾದಿಸುವ ರಾಜ್ಯದಿಂದ ನಮಗೇನು ಪ್ರಯೋಜನ? ಅದರ ಮಧ್ಯದಿಂದ ನಮಗೆ ಬಂದರೂ ಬೇಡ. ಬರಲಿ, ವಿಚಾರಿಸೋಣ. ನಮಸ್ಕರಿಸು ಭರತ, ಸೌಖ್ಯದಿಂದಿದೆಯ? ಭರತ, ನೀನು ಮಾವನ ಮನೆಯಿಂದ ಯಾವಾಗ ಬಂದಿ? ನಾನು ಪಟ್ಟಣ ಬಿಟ್ಟು ಹೊರಟಾಗ ನೀನು ಪಟ್ಟಣ ಇಲ್ಲದೆ ಕಂಡು ನಿನ್ನನ್ನೇ ನೆನೆದು ಸರಾಗಿ ಬಂದಿನ ಭರತ. ಅಲ್ಲಿವರು ಏಗೋ ಸೇವಕರು ಕೇಳುವೆನು, ವಿವರವಾಗಿ ಹೇಳು ಭರತ. ಕೇಳುವೆನು, ಕೇಳಣ್ಣ. ನಮಗೆ ಹಕಾರ ಹುಕಾರ ಮಕಾರಗಳನ್ನು ರಸಪಾನ ಮಾಡಿಸಿದ ಸಚಿವರಲ್ಲಿ ಶ್ರೇಷ್ಠ, ಸಪ್ತ ಋಷಿಗಳಲ್ಲಿ ಶ್ರೇಷ್ಠವೆನಿಸಿಕೊಂಡಿರುವ ಗುರು ಅಷ್ಟಮನಿಗೂ ಕ್ಷೇಮದಿಂದಿರುವುದೇ? ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲಿ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವುದೇ? ಕ್ಷೇಮದಿಂದಿರುವರು ಅಣ್ಣ. ಪ್ರತಿ ಹೆದರಲ್ಲಿ ಒಂದು ಮಾತನ್ನಾಡದೆ ಕಣ್ಣೀರು ಸುರಿಸುತ್ತಾ ಮೌನವಾಗಿ ಕಳಿಸಿಕೊಟ್ಟ ನನ್ನ ಸೋದರ ಲಕ್ಷ್ಮಣ ತಾಯಿ ಕ್ಷೇಮದಿಂದಿರುವುದೇ? ಕ್ಷೇಮದಿಂದಿರುವರು ಅಣ್ಣ. ಭರತ, ನವಮಾಸ ಒತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಸಾಕಿ ಸಲಹೆ ಜೋಪಾನ ಮಾಡಿ ಕಳಿಸಿಕೊಟ್ಟ ನನ್ನ ಎತ್ತಮ್ಮ ಕೌಸಲ್ಯ ಮಾತೆಯು ಕ್ಷೇಮದಿಂದಿರುವುದೇ? ಕ್ಷೇಮದಿಂದಿರುವರು ಅಣ್ಣ. ಈ ರಾಮನಿಗೆ ಆ ರಾಮವಾಸವನ್ನು ಕಲಿಸಿಕೊಟ್ಟ ನಿನ್ನ ಎತ್ತಮ್ಮ ನನ್ನ ಚಿಕ್ಕಮ್ಮ ಕೈಕಾಮಾತೆಯು ಕ್ಷೇಮದಿಂದಿರುವುದೇ? ಅವರ ಕ್ಷೇಮಕ್ಕೆ ಏನಣ್ಣ ಕೊರತೆ? ಈಗ ಹೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ದೇವ ಕೆಚ್ಚದೆ 4 ಪುತ್ರರನ್ನು ಪಡೆದು ಹೋರಾಡಿ ದೇವಾಸುರ ಯುದ್ಧದಲ್ಲಿ ಒಬ್ಬನೇ ರತಿಕನಾಗಿ ದಶರಥ ಎಂತೂ ನಾಮಾಂಕಿತವನ್ನು ಪಡೆದ ನಮ್ಮ ಪೂಜ್ಯ ಜನಕನು ಕ್ಷೇಮದಿಂದಿರುವುದೇ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯ್ತಣ್ಣ, ಅಂತ್ಯವಾಯಿತು. ಭರತ, ಏನಾಯ್ತು? ಹೇಳು ಭರತ, ಹೇಳು. ಅಣ್ಣ, ನೀವು ಅಯೋಧ್ಯೆಯನ್ನು ಬಿಟ್ಟು ಬಂದ ಕೂಡಲೇ ನಿಮ್ಮ ಅಗಲಿಕೆ ದುಃಖವನ್ನು ಸಹಿಸಿಕೊಳ್ಳಲಾರದೆ ಪೂಜ್ಯ ಜನಕನು ಸ್ವರ್ಗಸ್ಥರಾದರಣ್ಣ. ಮಮಹಿತ
ಕಡಗು ನನಗುಂಟ ವನವಾಸ ನೆಪದಿಂದಲೇ ಮೃತನಾದೆ ತಂದೆ. ಹೊರಲೋಕದಿರುವ ನನ್ನ ತಂದೆ, ಇದು ಇದು ಇಲ್ಲಿಂದಲೇ ಒಲಿಸಿ ಭರತ, ತಂದೆಯವರ ಪ್ರಾಣಹರಣ ಕಾಲದಲ್ಲಿ ಅವರ ಸಮೀಪದಲ್ಲಿದ್ದು ಅವರ ಬಾಯಿಗೆ ಗಂಗೋದ್ಕೊಂಡ್ಬಿಟ್ಟ. ನೀವೇ ಪುಣ್ಯಶಾಲಿಗಳಪ್ಪ, ನೀವೇ ಪುಣ್ಯಶಾಲಿಗಳು. ಈ ಪಾಪಿಗೆ ಅಂತ ಭಾಗ್ಯವು ಎಲ್ಲಿ ಲಭಿಸಬೇಕಾಯ್ತು? ಅಗ್ರಜ, ತಂದೆಯವರ ಅಂತಿಮ ಕಾಲದಲ್ಲಿ ನಾವು ಸಹ ಆತನ ಬಳಿಯಲ್ಲಿ ಇರಲಿಲ್ಲ. ಏನು? ತಂದೆಯವರ ಪ್ರಾಣಹರಣ ಕಾಲದಲ್ಲಿ ನೀವು ಸಹ ಬಳಿಯಲಿವೆ? ಅಯ್ಯೋ ಜನಕ, ಬಹು ಕಾಲ ಮಕ್ಕಳಿಲ್ಲದೆ ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡಿ ಕೆಚ್ಚದೆ 4 ಪುತ್ರನ ಪಡೆದು ನಿನ್ನ ಪ್ರಾಣಹರಣ ಕಾಲದಲ್ಲಿ ದೈವವು ನಮ್ಮೆಲ್ಲರನ್ನು ಬೇರೆ ಮಾಡಿದೆ. ಭರತ, ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಹೋಗು ಭರತ, ಹೋಗು. ಅಯೋಧ್ಯೆ ಹಿಂತಿರುಗಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಇಲ್ಲವಣ್ಣ, ಇಲ್ಲ. ನೀನು ಅಯೋಧ್ಯೆಗೆ ಬರದ ಹೊರತು ನಾನು ಖಂಡಿತವಾಗಿಯೂ ಹೋಗುವುದಿಲ್ಲ. ಅಗ್ರಜ, ನೀನು ಅಯೋಧ್ಯೆಗೆ ಬಂದು ಪಟ್ಟಾಭಿಷಕ್ತನಾಗಿ ನಮ್ಮನ್ನೆಲ್ಲ ಕಾಪಾಡಬೇಕೆಂದು ಬೇಡಿಕೊಂಡವನು. ಅನುಜರೇ, ಈ ವನಿದ್ಯವ ರಾಜ್ಯಕ್ಕೋಸ್ಕರವಾಗಿ ಸತ್ಯಕ್ಕೆ ತುಪ್ಪಿ ನಡೆಯಬಹುದು. ಪರಲೋಕದ ನಮ್ಮ ತಂದೆಯು ಮಕ್ಕಳಾದ ನಮ್ಮ ಅಸತ್ಯದಿಂದ ಹದೋಗತಿ ಹೇಳಿದಾರಲಿ. ನೀವೇ ಹೇಳಿ ಸಹೋದರರೇ, ನೀವೇ ಹೇಳಿ. ಭರತ, ಹೋಗು ಭರತ, ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಅಣ್ಣ, ನೀನು ಇಲ್ಲದ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರದು. ಅಣ್ಣ, ನನ್ನದೊಂದು ಕೋರಿಕೆಯನ್ನಾದರೂ ನಡೆಸಿಕೊಡಣ್ಣ. ಹೇಳು ಭರತ, ಹೇಳು. ಅಣ್ಣ, ಈ ನಿನ್ನ ಪವಿತ್ರವಾದ ಪಾದಕಿಗಳನ್ನು ನನಗೆ ಅನುಗ್ರಹಿಸಿಕೊಡಿ. ಅವುಗಳನ್ನು ನಂದಿ ಗ್ರಾಮದಲ್ಲಿಟ್ಟು ಪಟ್ಟಗಟ್ಟಿ ನಾನು ನೆಪ ಮಾತ್ರಕ್ಕೆ ರಾಜ್ಯಭಾರ ಮಾಡುತ್ತೇನೆ. ಭರತ, 14 ವರ್ಷದ ವನವಾಸದ ಅವಧಿಯು ಮುಗಿದ ಮರುದಿನವೇ ನೀವು ನನಗೆ ದರ್ಶನವನ್ನು ಕೊಡಬೇಕು. ಇಲ್ಲವಾದರೆ ಈ ಭರತನು ಅಗ್ನಿಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡುವುದು. ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ. ಭರತ, 14 ವರ್ಷ ವನವಾಸವನ್ನು ಕೇವಲ 14 ಅಂತೇಳಿ ಬರುತ್ತೇನೆ. ನೀವೆಲ್ಲರೂ ಸಂತೋಷಗೊಳ್ಳಿ. ಭರತ, ಇಷ್ಟದೇ ತೆಗೆದುಕೋ ಪಾದಕೆ. ಮುನಿ ಜನರ ಪಾಲಿದು
ನೋಡಿದ ಭರತನೇ ಅಂತ ದೈವಭಕ್ತಿ ನಿಂದು. ಅಣ್ಣ, ಅಜ್ಞಾನದಿಂದ ದುಡುಕಿ ಮಾತನಾಡಿದ ನನ್ನನ್ನು ಕ್ಷಮಿಸಣ್ಣ. ಸೀತಾ, ಲಕ್ಷ್ಮಣ, ಅಣ್ಣ, ನಾವಿರೋ ಸ್ಥಳ ಅಯೋಧ್ಯೆಗೆ ಸಮೀಪದಿಂದ ಪ್ರಜೆಗಳು ಪದೇ ಪದೇ ಬರುತ್ತಿರುವುದು. ಈಗ ಮುಂದೆ ದಂಡಕಾರ್ಯ ಕುರಿತು ಪ್ರಯಾಣ ಮಾಡೋಣ. ಆಗಬಹುದಣ್ಣ. ಓಹೋ ಓಹೋ ನೀವು ಬರಲಿ ಹೋ. ಓಹೋ ಓಹೋ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ತೋರಿ ವಿಷವ ತೋರಿ, ಹಾರಿ ತಿರಿದಿರಿದು ತಿರುಗುವೆನ, ಮುರಿ ಮುರಿದು ಮುರುಗುವೆನ. ತಿರಿದಿರಿದು ತಿನ್ನುವೆನ, ಮುರಿ ಮುರಿದು ಮುಕ್ಕುವೆನ. ದೇವ ಮಾವ ಮೇವು ಬರಲಿ ಹೋ. ದೇವ ಮಾವ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ಪ್ರಾಣ ಹಿಂಸೆ ಮಾಡುವುದರಲ್ಲಿ ನನಗಿಂತ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೂ ಇರಲಾರರು. ಮಗನೇ ಶಂಭುಕಾಸುರ, ಸೂರ್ಯ ದೇವನಿಂದ ವರವನ್ನು ಪಡೆದೆಯಾ? ಎಲ್ಲಿರ್ಬೇಕಂದ? ಅಯ್ಯೋ ಮಗನೇ ಶಂಭುಕಾಸುರ, ಹೆತ್ತ ಬಡಲಿಗೆ ಕಿಚ್ಚಿಟ್ಟೆಯ ಕಂದ. ಯಾರೋ ನನ್ನ ಸುಕುಮಾರನ ಶಿರಶ್ಛೇದನ ಮಾಡಿರುವರಲ್ಲ, ಯಾರಾಗಿರಬಹುದು? ನರವಾಸನೆ, ಮಾನವರ ಸುಳಿವನ್ನೇ ಕಾಣದ ಈ ನನ್ನ ದಂಡ ಕಾರಣದಲ್ಲಿ ನರಮಾನವರ ವಾಸನೆ. ಅವರೇನಾದರೂ ಈ ಕೃತ್ಯವನ್ನು ಎಸಗಿರಬಹುದೇ? ಯಾರೇ ಆಗಿರಲಿ, ಎಲ್ಲಿಯೇ ಇರಲಿ, ಅವರನ್ನು ಹಿಡಿದು ಗಸನೆ ಆಗಿದ್ದು ನುಂಗಿ ನನ್ನ ಉದರದ ಕಿಚ್ಚನ್ನು ಆರಿಸಿಕೊಳ್ಳುವೆನು. ಇಂದು ನಾನು ತಂದುವೆನು ಆನಂದವಾಗಿ, ಇಂದು ನಾನು ತಂದುವೆನು ಆನಂದವಾಗಿ, ಸಂದೇಹವಿಲ್ಲದೆ ತಿಂದು ಆನಂದವಾಗಿ, ಸಂದೇಹವಿಲ್ಲದೆ ತಿಂದು ಆನಂದವಾಗಿ. ಇಂದು ನಾನು ಇಂದು ನಾನು ಇಂದು ನಾನು ತಂದುವೆನು ಆನಂದವಾಗಿ, ನನಗೆ
ಸೀತಾ, ಇದೇ ಪಂಚವಟಿ ಕ್ಷೇತ್ರವು. ಇಲ್ಲೇ ಕಾಲ ಇದ್ದು ಅನಂತರ ಮುಂದೆ ಪರಿಣಾಮ ಮಾಡೋಣ. ಅಲ್ಲದೆ ಲಕ್ಷ್ಮಣನು ಎಷ್ಟು ಚೆನ್ನಾಗಿ ಪ್ರಣಸಲು ನಿರ್ಮಿಸಿ ನೋಡಿದೆ ಸೀತಾ. ಹೌದು ಪ್ರಿಯ, ಆ ನಾಡಿಗಿಂತಲೂ ಈ ಕಾಡೆ ಮನಸ್ಸಿ ಎಷ್ಟೊಂದು ಸಂತೋಷವನ್ನು ನೆಮ್ಮದಿಯುಂಟು ಮಾಡ್ತೀನಿ. ಹೌದು. ಆಶಾ ಜೀವನ ಶುಭ ದಿನ ಹೊಸದರ ಬರುಣ ಕಂಡನ. ಆಶಾ ಜೀವನ ಶುಭ ದಿನ ಹೊಸದರ ಬರುಣ ಕಂಡನ. ಆಶಾ ಜೀವನ ಶುಭ ದಿನ ಜಾನಕಿ, ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಹೊಸದರ ಬರುಣ ಕಂಡನ. ಆಶಾ ಜೀವನ ಶುಭ ದಿನ. ಸಮೀಪದಲ್ಲೆಲ್ಲೋ ನರವಾಸನೆ ಬರುತ್ತಿರುವುದಿಲ್ಲ. ನನ್ನ ನಾಸಿಕೆ
ಮಾಣಿಕ್ಯವೇನು ಮೋಸವಾಗಿಲ್ಲ. ಇಲ್ಲಾರೋ ಈರ್ವರ್ರರು, ಓರ್ವ ಸ್ತ್ರೀ ಮತ್ತೋರ್ವ ಪುರುಷ ಇಬ್ಬರನ್ನು ಹಾಗೆ ಹಿಡಿದು ಗಸಗಸನಾಗಿದ್ದು ನಂಗೆ ನನ್ನ ಕಿಚ್ಚನ್ನು ಆರಿಸಿಕೊಳ್ಳುವೆನು. ಇದಕ್ಕೆ ಬಿತ್ತೇನೆ. ಎಷ್ಟೊಂದು ಸುಂದರನಾಗಿರುವನು. ಏನಾದ್ರೂ ಆಗ್ಲಿ ಇವನನ್ನು ಮಾತ್ರ ಬಿಡಬಾರ್ದು. ನಾನು ಈ ಘೋರ ರೂಪಿನಿಂದ ಹೋದ್ರೆ ಆತನು ಒರೆಸುವನೇ ಎದರಿ ಓಡಿ ಹೋಗಿ ಬಿಟ್ಟರೆ ಇರಲಿ, ಮಾಯಾ ರೂಪಿನಿಂದ ಪ್ರತ್ಯಕ್ಷನಾಗುವನು. ಜೈ ಶಾಂಭವಿ. ಯೌವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕನು ಎಲ್ಲಿಯಾದರೂ ಸಾಯಲಿ, ಇಂಥ ಸುಂದರಾಂಗನನ್ನು ಮದುವೆಯಾದರೆ ಇವನ ಹಾಗೆ ಇರುವ ಕರ್ರಗಿನ 6 ಮಕ್ಕಳನ್ನು ಒಂದೇ ಸಾರಿ ಹರಿದು ಬಿಡಬಹುದಲ್ಲ. ನಾನೇ ಅಲ್ಲವೇ 3 ಲೋಕಕ್ಕೆಲ್ಲ ಸುಂದರಾಂಗಿಯು. ಸುಂದರಿಯಲ್ಲವೇ ಜಗದೊಳಗೇನೋ, ಸುಂದರಿಯಲ್ಲವೇ ಜಗದೊಳಗೇನೋ, ಈ ಜಗದೊಳಗೆ ಜಗದೊಳಗೆ, ಈ ಜಗದೊಳಗೆ ಜಗದೊಳಗೆ, ಸುಂದರಿಯಲ್ಲವೇ ಜಗದೊಳಗೇನೋ, ಜಗದೊಳಗೇನೋ, ಜಗದೊಳಗೆ. ಏನು ಟಿವಿ, ಏನು ಗಾಂಭೀರ್ಯ, ಏನು ಕಿಸಿ 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 ಅನ್ನುತ್ತಿದ್ದಾನೆ ನೋಡು, ಹಲ್ಲು ಬಿಟ್ಟುಕೊಂಡು. ಏನು ಆನಂದ, ಪರಮಾನಂದ, ಎಲ್ಲೂ ಇಲ್ಲದ ಆನಂದ ಇಲ್ಲಿ ಕಾಣುತ್ತಿದ್ದಾನೆ ನೋಡು. ಹಿಡಿದಿರುವುದೊಂದೇ, ಅವನು ಬಿಡುವ ಹಾಗಿಲ್ಲ, ಸುಮ್ಮನಿರುವ ಹಾಗಿಲ್ಲ, ಬಿಡುವ ಹಾಗಿಲ್ಲ, ಸುಮ್ಮನಿರುವ ಹಾಗಿಲ್ಲ. ಆ ಮಾಟಗಾತಿ ಏನು ಮೋಡಿ ಮಾಡಿದ್ದಾಳೋ ಸವತಿ. ಮನೋಹರ
ಸಾಕು ಬಾರಪ್ಪ ನೀನು ಬರ ಯಾರಮ್ಮ ನೀನು? ಸಮಯವಿಲ್ಲ ಬಾ. ಯಾರಮ್ಮ ನೀನು? ನಾನೇ ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನನ್ನು ಸ್ವಲ್ಪ ನನ್ನನ್ನು ದೂರ ನಿಂತ್ಕೊ. ನನ್ನನ್ನು ದೂರ ನಿಂತ್ಕೊ. ನನ್ನನ್ನು ನಿನ್ನನ್ನು ಶೂರ್ಪನಖ ನಖ ದೂರ ನಿಂತ್ಕೊಳ್ಳಮ್ಮ. ನಖ ನಖ. ನೀನು ಇಲ್ಲಿಗೆ ಬರಲು ಕಾರಣವೇನು? ನೀನೇ ಕಾರಣನು. ಅದು ಹೇಗೆ? ಹೇಗೆಂದರೆ ಈ ದಂಡಕಾರಣ್ಯದಲ್ಲಿ ಸಂಚರಿಸಿಕೊಂಡು ಬರುತ್ತಿರುವಾಗ ಈ ನಿನ್ನ ಇಲ್ಲೇ ನಿಲ್ಲುತ್ತೇನೆ. ಅಲ್ಲೇ 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 ಈ ನಿನ್ನ ಸುಂದರವಾದ ಸುಂದರವಾದ ಇದು ಅದು ನೋಡಿ ಮೋಹಿತಳಾಗಿದ್ದೇನೆ. ಬಾ, ನನ್ನನ್ನು ಒರಿಸು, ಮೋಹಿಸು, ಚುಂಬಿಸು. ಸ್ವಲ್ಪ ದೂರ ನಿಂತ್ಕೊಳ್ಳಮ್ಮ. ದೂರ ನಿಂತ್ಕೊ. ಸುಮ್ಮನಿರಪ್ಪ, ಹಗಲೆಲ್ಲ ಅಡ್ಡ ತರಬೇಡ. ಅದು ನೋವಾಗುತ್ತೆ ನನ್ನ ಮನಸ್ಸು. ನೀನು ಇಲ್ಲಿ ಅರಣ್ಯದಲ್ಲಿ ಅದಿರಲಿ, ಈ ದಂಡಕಾರಣ್ಯಕ್ಕೆ ಬರಲು ಕಾರಣವೇನು? ನೀನು ಯಾರು? ನಿನ್ನ ನಾಮಾಂಕಿತವೇನು? ನಾನು ಅಯೋಧ್ಯಾರಸನಾದ ದಸರಾ ಚಕ್ರವರ್ತಿಯ ಮಗನು. ಆಹಾ. ನಾನು ಪಿತೃವಾಕ್ಯ ಪರಿಪಾಲನಾಗಿ ಬಂದಿರೋನು. ನೀನು ಯಾರು? ನಿನ್ನ ಹೆಸರು? ನನ್ನನ್ನು ರಾಮನೆಂದು ಕರೆಯುವುದು. ನಾಮನಾಮ ಪಂಗನಾಮ. ನೀನಿಗೆ ಬರಲು ಕಾರಣವೇನು? ಇವಳು ಯಾರು? ಇವಳು ನನ್ನ ಪತ್ನಿಯು. ನನ್ನ ಪತ್ನಿಯು ಸೀತೆ ಎಂದು ಕರೆಯುವುದು. ಇವಳು ನಿನ್ನ ಪತ್ನಿ, ನಾನು ಉಪಪತ್ನಿ. ಉಪಪತ್ನಿ ಇದ್ದರೆ ಸರಿ. ಸಾಧ್ಯವಿಲ್ಲ. ಕೇಳಮ್ಮ, ಈ ಅರಣ್ಯಕ್ಕೆ ನನ್ನ ಒಬ್ಬನೇ ಬಂದಿಲ್ಲ, ನನ್ನ ತಮ್ಮನಾದ ಲಕ್ಷ್ಮಣ ಸಹ ಬಂದಿರು. ಎಷ್ಟು ಚೆನ್ನಾಗಿ ನಗುತ್ತಿರುವೆ ಪ್ರಿಯ. ಹೀಗೆ ಬಂದು ಬಿಡು, ಹಿಂದಕ್ಕೆ ಹೋಗಿ ಬಿಡೋಣ. ಆ ಪಾಠದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವುದು. ನೀನು ಅಲ್ಲಿಗೆ ಹೋದ್ರೆ ನಿನ್ನ ಕಾರ್ಯವೂ ಆದರೂ ಆಗಬಹುದು. ಈಗ ನಿನ್ನಿಂದ ಆಗುವ ಕಾರ್ಯ ಏನಾದರೂ ಇದ್ದರೆ ಹೇಳು ಪ್ರಿಯ. ನೀನು ಹೋಗಮ್ಮ. ಅಲ್ಲಿ ಆಗುವುದಿಲ್ಲವೇ? ಲಕ್ಷ್ಮಣದಾಸ ಅಲ್ಲಿಗೆ ಹೋಗು, ನಂತರ ನೋಡೋಣ. ನಿನ್ನ ತಮ್ಮನು ಬಂದಿರುವನೇ? ಹೌದೌದು. ಅವನು ನಿನಗಿಂತಲೂ ಸುಂದರನೇ? ಹೌದು, ನನಗಿಂತಲೂ ಬಹಳ ಸುಂದರವನು. ಅವನೊಡನೆ ಹೆಂಡತಿ ಬಂದಿಲ್ಲವೇ? ಇಲ್ಲ ಬಂದಿಲ್ಲ. ಒಬ್ಬನೇ? ಹೌದು. ಒಬ್ಬನೇ? ಹೌದು. ನಿನಗೆ ಮಾತ್ರ ಬೆಚ್ಚಗೆ ಬೇಕು, ಅವನಿಗೆ ಬೇಡ. ನಿನಗೆ ಮದುವೆ ಆಗಬೇಕು ಪ್ರಿಯ. ಹೋಗು. ಎಲ್ಲಿದ್ದಾನೆ? ಯಾವ ಪಾರ್ಶ್ವದಲ್ಲಿ ಹೋಗಿ ಹೋಗು. ಆ ಪಾರ್ಶ್ವದಲ್ಲ? ಅಲ್ಲಿ 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 ಆ ಪಾರ್ಶ್ವದಲ್ಲಿ. ಅಯ್ಯೋ, ಅಲ್ಲಿ ಅಲ್ಲಿ ಎಲ್ಲಿ? ಅಲ್ಲಿ ಇದನ್ನು ಹೋಗಮ್ಮ. ಅದೇ ಅಲ್ಲಿ ನೋಡುತ್ತಿದ್ದೆ, ಇಲ್ಲೇನು ಆಗಲಿಲ್ಲವಲ್ಲ. ಓಹೋ, ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ಅನುಭವಸ್ಥ ಗುರುಗಳು. ಈಗ ಅಲ್ಲಿಗೆ ಹೋದ್ರೆ ನನ್ನ ಕಾರ್ಯವು ನೆರವೇರುವುದೇ? ಹೋಗಮ್ಮ. ಸಮಯವಿಲ್ಲ, ಮುಹೂರ್ತವು ಮೀರಿ ಹೋಗುವುದು. ಹೋಗಮ್ಮ. ಬರಲೇನೆ ನನ್ನ ಸವತಿಯೇ. ಇರ್ಲಿ ಆಮೇಲೆ ಅದು ಅಲ್ಲಿಗೆ ಹೋಗಿ ಆತನನ್ನೇ ಪ್ರಾರ್ಥಿಸುತ್ತೇನೆ. ಮನೋಹರ ಎಲ್ಲಿದ್ದಾನಪ್ಪ ಈ ಸುರಸುಂದರಾಂಗ? ಈ ದಂಡಕಾರಣ್ಯವೇನು ನನಗೆ ಹೊಸದೇ?
ಮುಂದೆ ಸಾಗಿ ನೋಡುತ್ತೇನೆ. ಗಮಗಮಲು ಗಮಗಮಲು ಮಾನವನ ಗಮಲೇ ಗಮಲು. ಇದು ಬಹಳ ಸಣ್ಣದಾಯ್ತು. ಅಷ್ಟು ಸಣ್ಣಗೆ ಬರುವುದಲ್ಲ ಇಲ್ಲಿ. ಚೆನ್ನಾಗಿದೆ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಹಿಂದಿನಿಂದಲೇ ಇಷ್ಟೊಂದು ಚೆನ್ನಾಗಿದೆಯಲ್ಲ ಇವನದು. ಮುಂದೆ ಹೇಗಿರಬೇಕು? ಹಿಂದೆ ನೋಡಿದ ಮೇಲೆ ಮುಂದೆ ಬಿಡುವೆನೆ, ಅಲ್ಲಿ ನೋಡುವೆ. ಬಿಡಪ್ಪ, ಅದೆಷ್ಟೊತ್ತು ಬಿಡ್ತೀಯ ಬಿಡು. ನೀನು ಬಿಡುವ ಹಾಗಿಲ್ಲ, ನನ್ನ ಕಡೆ ತಿರುಗುವ ಹಾಗಿಲ್ಲ. ಮನೋಹರ ಮನೋಹರ, ತಿರುಗಪ್ಪ ತಿರುಗಪ್ಪ. ಅವನು ಹೇಳಿದ ಹಾಗೆ ಇವನು ಸುರಸುಂದರನೇ. ಅವನು ಕರ್ರಗಿರುವನು, ಇವನು ಕೆಂಪಗಿರುವನು. ಇವನೇ ನನಗೆ ಸರಿಯಾದ ಜೋಡಿ. ಈ ಸುಂದರ ಚಂದದ ತಾರೆ, ಸುಂದರ ಚಂದದ ತಾರೆ, ಸುಂದರ. ಯಾರಮ್ಮ ನೀನು? ನಾನು ಲಂಕಾಧಿಪತಿಯಾದ ರಾವಣೇಶ್ವರನ ಸಹೋದರಿಯು. ನನ್ನ ಶುಭ್ರನ ತಾಯಿನೂರು. ನೀನು ಇಲ್ಲಿಗೆ ಬರಲು ಕಾರಣ? ನೀನೇ ಕಾರಣನು. ನಾನು ಕಾರಣನೇ. ಅದು ಹೇಗೆ? ನೋಡು, ಆಕಾಶದಂತಹ ನಿನ್ನ ಮುಖ ಕಮಲದಲ್ಲಿ ಕಾಮನ ಬಿಲ್ಲಿನಂತಹ ಹೂಪುಗಳು ಹೀಗೆ ಸ್ವಲ್ಪ ಹೀಗೆ ಪ್ರಿಯ. ಹಾಗೆ ಇದ್ದರೆ ನಾನು ಅಲ್ಲಿಗೆ ಬರಬೇಕಾಗುವುದು. ಅದು ಅದ್ದು ಅದ್ದು ಬರಬೇಕು. ನಕ್ಷತ್ರಂತಹ ಕಣ್ಣುಗಳು, ಸಂಪಿಗೆ ಎಲೆಯಂತಹ ಮೂಗು, ತೊಂಡೆ ಹಣ್ಣಿನಂತಹ ತುಟಿಗಳು. ಹಾಗೆ ಸ್ವಲ್ಪ ಕೆಳಗೆ ಬಂದರೆ ನಿನ್ನದಲ್ಲ, ವಿಶಾಲವಾದ ಎದೆಯು. ಅದರ ಕೆಳಗೆ ನನ್ನಂತಹ ದುಂಡನೆಯ ಹೊಟ್ಟೆಯು. ಅದರ ಕೆಳಗೆ ಅಲ್ಲ, ಅದಲ್ಲ, ಪಾದ ಪಾದ ಪಾದಗಳನ್ನು ನೋಡಿ ಮೋಹಿತಳಾಗಿದ್ದೇನೆ. ಬಾ, ಒರಿಸು, ಮೋಹಿಸು, ಚುಂಬಿಸು, ಆಲಂಗಿಸು. ವಿರೋಧ ನುಡಿಗಳ ನುಡಿವರಚಿ, ವಿರೋಧ ನುಡಿಗಳ ನುಡಿವರಚಿ, ತರದ ತರದಿ ಪರ ಪುರುಷಳ ನೀವರೆ, ತರದ ತರದಿ ಪರ ಪುರುಷಳ ನೀವರೆ, ವಿರೋಧ ನುಡಿಗಳ ನುಡಿವರಚಿ. ಸಾರಿ ಮೇಲ್ವೆನೀಗ ಕೆಲಸಾರು ದೂರಗೀಗ ಬೇಗ, ಸಾರಿ ಮೇಲ್ವೆನೀಗ, ಸಾರಿ ಮೇಲ್ವೆನೀಗ ಕೆಲಸಾರು ದೂರಗೀಗ ಬೇಗ, ಸಾರಿ ಮೇಲ್ವೆನೀಗ. ತೋರದ ಮುಖವಾಸಾಗು ಉಚಿತ, ತೋರದ ಮುಖವಾಸಾಗು ಉಚಿತ, ತರಲೆ ತರಲಿ ಪರ ಪುರುಷಳ ನೀವರೆ, ವಿರೋಧ ನುಡಿಗಳ ನುಡಿವರಚಿ, ಸಾರಿ ಮೇಲ್ವೆನೀಗ. ಯಾವಾಗ, ಎಲ್ಲಿ, ಎಷ್ಟೊತ್ತಿನಲ್ಲಿ, ಹೆಂಗೆ? ನೀನು ಅದಕ್ಕಾಗಿ ಬಂದವಳು? ಕೇಳಮ್ಮ, ನಾನು ಈ ಅರಣ್ಯಕ್ಕೆ ನಾನೊಬ್ಬನೇ ಬಂದಿಲ್ಲ, ಜೊತೆಯಲ್ಲಿ ನಮ್ಮ ಅಣ್ಣನು ಸಹ ಬಂದಿರುವನು. ಓಹೋ, ಅದು ಆ ಪಾರ್ಶ್ವದಲ್ಲಿ ನಮ್ಮ ಅಣ್ಣನಿರುವನು. ಅಲ್ಲಿಗೆ ಹೋಗಿ ನಿನ್ನ ಪ್ರಾರ್ಥನೆಯನ್ನು ಕೇಳಿಕೊ, ಆತನು ನೆರವೇರಿಸುವನು. ಅಯ್ಯೋ ಮಂಕೆ ಮರುಳೆ, ನಾನು ಮೊದಲೇ ನಿಮ್ಮ ಅಣ್ಣನ ಬಳಿಗೆ ಹೋಗಿ ಬಂದೆ. ಏನು, ನೀನಾಗಲೇ ಅಣ್ಣನ ಬಳಿಗೆ ಹೋಗಿ ಬಂದಿರುವೆಯ? ಹಾಗಾದ್ರೆ ನನಗೆ ಅತ್ತಿಗೆ ಸಮಾನಳ. ಅಪ್ಪ ಎದ್ದಾಳಪ್ಪ, ನಮಸ್ಕಾರ. ಎದ್ದಾಳಪ್ಪ 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 ಎದ್ದಾಳಪ್ಪ. ಅಲ್ಲ, ಸುಮ್ಮನೆ ಹೋಗಿದ್ದೆ, ಅಲ್ಲೇನು ಕೆಲಸ ಇಲ್ಲ, ಕಾರ್ಯ ಇಲ್ಲ. ಸುಮ್ಮನೆ ಹೋಗಿಬಿಟ್ಟರೆ ಅತ್ತಿಗೆ ಆಗಿಬಿಡುತ್ತೇನೆ. ನಿಮ್ಮ ಅಣ್ಣ ಏನು ಹೇಳಿದ ಗೊತ್ತೇ? ಏನು ಹೇಳಿದನು? ನಾನು ಏಕಪತ್ನಿ ವ್ರತಸ್ಥನು, ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡುವುದಿಲ್ಲ,
ಆ ಪಾರ್ಶ್ವದಲ್ಲಿ ಹೋದರೆ ನನ್ನ ಸಹೋದರನು ಸುಂದರನಾಗಿ ಒಂಟಿಯಾಗಿರುವನು, ನಿನ್ನ ಕಾರ್ಯವು ನೆರವೇರುವುದು ಎಂದು ಹೇಳಿ ಕಳಿಸಿದ್ದಾನೆ. ಕೇಳಮ್ಮ, ನೀನು ಮೋಸ ಹೋದೆ. ಏಕೋ? ನಾನು ಅಣ್ಣನ ಆಜ್ಞಾಧಾರಕನು. ಓಹೋ. ಆತನ ಆಜ್ಞೆ ಇಲ್ಲದೆ ನಿನ್ನನ್ನು ಲಗ್ನವಾಗುವುದು ಸಾಧ್ಯವಿಲ್ಲ. ಹಾಗೊಂದು ವೇಳೆ ನನ್ನನ್ನು ಲಗ್ನವಾಗಬೇಕಾದರೆ ಆತನ ಬಳಿಗೆ ಹೋಗಿ ಏನಾದರೂ ಕುರುಹನ್ನು ತೆಗೆದುಕೊಂಡು ಬಾ, ನಂತರ ನೋಡೋಣ. ನಾನು ರಾಮದಾಸನಮ್ಮ. ಏನಪ್ಪ? ನಾನು ಆತನ ಆಜ್ಞಾಧಾರಕನು, ರಾಮದಾಸನು. ಯಾವ ರಾಮದಾಸನಪ್ಪ? ಹೇಳಪ್ಪ. ಲಕ್ಷ್ಮಣ ದಾಸನ, ಭರಣಿ ದಾಸನ, ಕುಪ್ಪೂರ್ ಶಂಕರಪ್ಪ ದಾಸನ, ಯಾವ್ಯಾವ ದಾಸನಪ್ಪ ನೀನು? ನಾನು ರಾಮದಾಸ. ಹೌದಾ? ಹೌದು. ಈ ದಾಸಪ್ಪನನ್ನು ಕಟ್ಟಿಕೊಂಡು ನಾನೆಲ್ಲಿ ಜಾಸ್ತಿ ಬಡಿಯಕ್ಕೆ ಹೋಗ್ಲಪ್ಪ. ಸುಮ್ಮನೆ ಬಾರಿಸುವುದೊಂದೇ, ಇನ್ನೇನು ಕೆಲಸ ಇಲ್ಲ, ಕಾರ್ಯ ಇಲ್ಲ. ಹಾಗಿದ್ದರೆ ಗುರುತನ್ನು ತರದ ಹೊರತು ಏನು ಆಗುವುದಿಲ್ಲ. ಆಗುವುದಿಲ್ಲ. ಮದುವೆ ಆಗುವುದಿಲ್ಲ. ಆಗುವುದಿಲ್ಲ. ನೋಡುವುದೂ ಇಲ್ಲ. ಖಂಡಿತ ಇಲ್ಲ. ಮುಟ್ಟುವುದೂ ಇಲ್ಲ. ಇಲ್ಲ. ಇನ್ನು ಮಾತನಾಡುವುದೂ ಇಲ್ಲ. ಮಾತನಾಡುವುದೂ ಇಲ್ಲ. ಆಗುವುದೇ ಇಲ್ಲ. ಲಗ್ನವಾಗಬೇಕಾದರೆ ಬೇಗನೆ ಹೋಗಿ ಕುರುಹನ್ನು ತೆಗೆದುಕೊಂಡು ಬಾ, ಇಲ್ಲವಾದರೆ ಸಮಯವು ಮೀರಿ ಹೋಗುವುದು. ಅಲ್ಲಿಯವರೆಗೂ ಆಗುವುದಿಲ್ಲ. ಖಂಡಿತ ಇಲ್ಲ. ಇಲ್ಲ, ಆಗುವುದೇ ಇಲ್ಲ. ಇಲ್ಲವೇ ಇಲ್ಲ. ಅದೇ ಬೇಕಾದ್ದೇ ಇವನ ಹತ್ರ ಇಲ್ಲ. ಅದೇ ಇಲ್ಲ. ಅದಿಲ್ಲದ ಮೇಲೆ ಇಲ್ಲಿ ಹಾಕಿದ್ದು ಏನ್ ಕೆಲಸ? ಅಲ್ಲಿಗೆ ಹೋಗಿ ಆತನನ್ನೇ ಪ್ರಾರ್ಥಿಸುತ್ತೇನೆ. ಮನೋಹರ, ಮನೋಹರ, ಮನೋಹರ. ಈ ಪೆಡಗೋದು ಮತ್ತೆ ಒಕ್ಕರಿಸ್ತಲ್ಲ. ಅಲ್ಲ ನನ್ನ ಸವತಿಯೇ, ನನ್ನನ್ನೇ ಏನೋ ಅನ್ನುತ್ತಿದ್ದಾಳಲ್ಲ. ಒಂದೇ ಸಾರಿ ನುಂಗಿ ಬಿಡಲೆ. ನುಂಗಿದರೂ ಕೆಲಸ ಕೆಟ್ಟು ಹೋಗುವುದು. ಮದುವೆ ಆದ ಮೇಲೆ ನುಂಗಿದರಾಯಿತು. ಮನೋಹರ, ಪುನಃ ಬಂದೆಯಾ? ಬಂದೆ ಬಿಟ್ಟೆ. ಏಕೆ? ನನ್ನ ತಮ್ಮದ ಲಕ್ಷ್ಮಣ ನೀನು ಒಸಲಿಲ್ಲವೇ? ಅವನು ಕೋಪಿಷ್ಟನು, ಗರ್ವಿಷ್ಠನು, ಅವನ ಸಹವಾಸವೇ ಬೇಡ. ಇರುವುದರಲ್ಲಿ ನೀನೇ ಸ್ವಲ್ಪ ಮೆತ್ತಗಿದ್ದೀಯ, ಅನುಭವಸ್ಥ ಬೇರೆ. ನೋಡಪ್ಪ, ಹೇಗೋ ಅಕ್ಕ ತಂಗಿಯರಾಗಿ ಒಂದೇ ಕಡೆ ಇದ್ದು ಬಿಡುತ್ತೇವೆ. ನಿನಗೆ ಬೇಕಾದಾಗ ಆ ಕಡೆ ಹೋಗು, ಬೇಡ ಇತ್ಲಾಗ ಬಾ. ನೋಡಮ್ಮ, ಬೇಕಾದ್ರೆ 3 ದಿನ ಅಲ್ಲಿರು, 4 ದಿನ ಇಲ್ಲಿರು, ಏನ್ ಚಿಂತೆ ಇಲ್ಲ. ನೋಡಮ್ಮ, ಇರ್ಬೇಕಪ್ಪ, ಯಾವ್ದಾದ್ರು ಒಂದು ಇರ್ಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಅದು ಇಲ್ಲ ಅಂದ್ರೆ ಹೆಂಗಪ್ಪ? ಅಯ್ಯ, ನೀನ್ ಯಾಕೆ ಬದುಕಿದ್ಯಪ್ಪ? ನೋಡು, ಆ ನನ್ನ ಸವತಿ ಹೇಗೆ ಕೊಲ 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 ನಗುತ್ತಿದ್ದಾಳೆ. ಏನು ಹೇಳ್ಕಳ್ಸ ತಮ್ಮ? ಏನಾದ್ರೂ ಗುರುತನ್ನು ಕೊಟ್ಟರೆ ಮಾತ್ರ ಮದುವೆ ಆಗುತ್ತಾನಂತೆ. ಮರೆತಿದ್ದೇನು. ಜನ್ಮವಿದ್ದರೆಷ್ಟು ಹೋದರೆಷ್ಟು ಕರ್ಮವೇ. ಅವನ ಆಂತರವನ್ನು ಈಗ ತಿಳಿದೇನು. ನನ್ನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡತಕ್ಕ. ಹೌದೌದು, ಹೇಳಿದ. ಅಣ್ಣನ ಆಜ್ಞೆ ಇಲ್ಲದೆ ಏನು ಮಾಡುವುದಿಲ್ಲ ಹೇಳಿದ. ಆದರೆ ನೀನು ಮಾತ್ರ ಯಾರಿಗೂ ಕೇಳಬೇಡ, ಒಳಗೊಳಗೆ ನಿನ್ನದು. ಹೋಗಲಿ ಕೇಳಮ್ಮ. ನಿನ್ನ ಒಂದು ಗುರ್ತನ್ನು ಬರುವೆನು, ಅದನ್ನು ತೆಗೆದುಕೊಂಡು ತೋರಿಸು. ಕೂಡಲೇ ಅವಮಾನಿಸುವೆನು. ಅವಮಾನಿಸುವನು ಅಲ್ಲ, ಅವ ಮಾನಿಸುವೆನು ಎಂದೇನು. ತಿಂದು ಬಿಡುತ್ತೇನೆ. ಹಿಂದಕ್ಕೆ ತಿರುಗು, ಹಿಂದಕ್ಕೆ ತಿರುಗಮ್ಮ. ಯಾಕಪ್ಪ? ಕೆಲವು ಗುರ್ತನ್ನು ಬರೆಯುವೆನು. ಎಲ್ಲಪ್ಪ? ಹಿಂದಕ್ಕೆ ತಿರುಗು, ನಿನ್ನ ಬೆನ್ನಿನ ಮೇಲೆ ಬರೆಯುವೆನು. ಓಹೋ, ಹಿಂದೆ ಬರೆಯುವುದು, ಮುಂದೆ ಹಾಗಲ್ಲಮ್ಮ. ನಾನು ಬರೆಯುವ ಗುರುತು ಯಾರಿಗೂ ತಿಳಿಯಬಾರದು, ನೀನು ನೋಡ್ಕೊಳಬಾರದು. ರಹಸ್ಯವಾದ ಗುಟ್ಟು. ಆದ್ದರಿಂದ ನಿನ್ನ ಬೆನ್ನಿನ ಮೇಲೆ ಬರೆಯುವೆನು. ಬರಿಯಪ್ಪ, ನಿನಗೆ ಎಲ್ಲಿ ಬೇಕೋ ಅಲ್ಲಿ ಬರಿಯಪ್ಪ. ನಂದೇನು ಅಭ್ಯಂತರ ಇಲ್ಲಪ್ಪ, ಬರೆಯಪ್ಪ. ಬಾ. ನಿನಗೆ ಏನು ನನ್ನ ಸವತಿ? ನನ್ನ ಹೊಟ್ಟೆಯಲ್ಲಿ ಬೆಂಕಿ ಹತ್ತಿ ಇವಳು ಕುಲ 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 ಎಂದು ನಗುತ್ತಿದ್ದಾಳಲ್ಲ. ಬರೆಯಪ್ಪ, ತಡೆ. ಬರೆಯುವುದು ಬರೆಯುತ್ತೀಯ, ಸುಮ್ಮನೆ ಮೇಲೆ 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 ಗೀಚಬೇಡ. ಸ್ವಲ್ಪ ಒತ್ತಿ 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 ಬರೆ. ಆ ಕಥೆಯನ್ನು ಏತು ಕೇಳಿ. ಅಯ್ಯೋ, ಕತೆ ರಾಯನ ಕತೆಯೇ. ಬರೆ. ಏಳೆ, ಅಲ್ಲೇನು ಕಿಸಿ ಕಿಸಿ ಎನ್ನುತ್ತಿರುವೆ. ಹೇಳು, ಚೆನ್ನಾಗಿ ಬರೆ. ಅಲ್ಲಿಗೆ ಹೋಗುವವರೆಗೂ ಇರಬೇಕು, ಹಾಗೆ ಬರೆ ಎಂದು ಹೇಳೆ. ಬರೆಯುವುದು ಅವರಿಗೆ ತಿಳಿದಿದೆ, ಬರೆಯುತ್ತಾರೆ. ಓ, ನಿನಗೆ ಚೆನ್ನಾಗಿ ಗೊತ್ತು ಬಿಡು. ಅವನು ಬರೆಯುವುದು ಹೇಗೆಂದು ನಿನಗೆ ಚೆನ್ನಾಗಿ ಗೊತ್ತು, ಬರೆಯುತ್ತಾನೆ ಬಿಡು. ಬರೆಯಪ್ಪ, ಬರೆ.
ಅವಳು ಹೇಳಿದ್ದಾಳಲ್ಲ ನನ್ನ ಸವತಿ. ಬರೆದಿರುವೆನು. ನಿನ್ನ ನೀನು ಬರೆಯುವುದರಲ್ಲಿ ಇಷ್ಟೊಂದು ಹಿತವಿದೆಯಲ್ಲ. ಆಯ್ತೆ, ಆಯ್ತು. ನಾನಿನ್ನು ಬರಲೇ? ಹೋಗು ಹೋಗು. ಸಮಯವಿಲ್ಲ, ಮುಹೂರ್ತವು ಮೀರಿ ಹೋಗುವುದು. ಬರುತ್ತೇನೆ. ಹೋಗು. ಹಾ ಬಾವಾ, ನಿನ್ನ ತಮ್ಮನಿಗೆ ನಾನು ಮದುವೆಯಾದರೆ ನೀನ್ ನನಗೇನಾಗಬೇಕು? ಏನಾಗಬೇಕು? ಭಾವ. ಹೌದು, ಆ? ಹಾಗೆ ಆಗಲಿ. ನಡಿ ಹೋಗು. ಬಾ ಒಂದ್ಸಾರಿ. ಬಾವಾ ಒಂದ್ಸಾರಿ. ನಡಿಯಮ್ಮ. ನೀನೊಂದ್ ಸಾರಿ. ನಡಿಯಮ್ಮ ನೀನು. ಅಕ್ಕ ಹೋಗಕ್ಕ. ನೀನ್ ನಡಿಯಕ್ಕ, ಪಕ್ಕ ನೀನ್ ನಡಿಯಕ್ಕ. ನನ್ನ ಮದುವೆಯಂತೆ ಮನೋಹರ, ಪುನಃ ಬಂದೆಯಾ? ಬಂದು ಬಿಟ್ಟೆ. ಅಣ್ಣನ ಬಳಿಗೆ ಹೋಗಿದ್ದೆಯಾ? ಹೋಗಿದ್ದೆ. ಆತನಿಂದ ಏನಾದರೂ ಕುರುಹನ್ನು ತಂದಿರುವೆಯಾ? ತಂದಿದ್ದೇನೆ. ನೀನು ಹೇಳಿದ ದಾಸರಿಗೆ ಎಲ್ಲ ನೋಡಿಕೊಂಡು ಬಂದು ಬಿಟ್ಟೆ. ಆ ದಾಸರಿಗಿಂತ ನೀನೇ ಉತ್ತಮ. ಎಲ್ಲಿ ಅಣ್ಣನು ಕೊಟ್ಟಿರುವ ಕುರುಹನ್ನು ಕೊಡು ನೋಡೋಣ. ಅದು ಕೊಡಲು ಬರುವುದಿಲ್ಲ. ಮತ್ತೆ ನಾನು ತೋರಿಸುತ್ತಿರಬೇಕು, ನೀನು ನೋಡುತ್ತಿರಬೇಕು. ನಾನು ತೋರಿಸುತ್ತಿರಬೇಕು, ನೀನು ನೋಡುತ್ತಿರಬೇಕು. ಅಂತ ಗುರುತು ನಿಮ್ಮ ಅಣ್ಣ ಕೊಟ್ಟಿರೋದು. ಹಾಗಾದರೆ ಗುರುತನ್ನು ತೋರಿಸು ನೋಡೋಣ. ನಾನೇನು ತೋರಿಸಲು ಸಿದ್ಧ, ನೀನು ನೋಡಲು ಭದ್ರವಾಗಿರಬೇಕಷ್ಟೇ. ಮೊದಲು ನಾನೇನಾದ್ರೂ ತೋರಿಸಿಬಿಟ್ಟರೆ 3 ದಿನ ಬೇಕು ಮೂರ್ಛೆ ಹೋಗಿ ಇಲ್ಲಿಂದ ಮೇಲೆ ಹೇಳಲು. ನೋಡು, ಯೋಚನೆ ಮಾಡು. ಮೊದಲು ಗುರುತನ್ನು ತೋರಿಸಮ್ಮ, ನಂತರ ನೋಡೋಣ. ಏನ್ ನಂತರ ನೋಡುವೆ? ಅಲ್ಲೇ ಬಿದ್ದು ಹೋಗಿರುವೆ. ಬಾ ನೋಡು, ಬಾ ನಿನ್ನ ಕರ್ಮ. ಓಹೋ, ಅಣ್ಣನ ಅಭಿಮಾನವು ಈ ರೀತಿ ಇರುವುದು. ಸಾರೆ ಭರದಿ ಚಪಲೆ ಯಾತ್ರೆ, ಸಾರೆ ಭರದಿ ಚಪಲೆ. ಸಾರೆ ಭರದಿ ಚಪಲೆ ಯಾತ್ರೆ, ಸಾರೆ ಭರದಿ ಚಪಲೆ. ಆಸೋರನೆ ಚಕೋರೆ ಓ ಸಂಗಯ್ಯಲು ಬಂದೆಯ. ಆಸೋರನೆ ಚಕೋರೆ ಓ ಸಂಗಯ್ಯಲು ಬಂದೆಯ. ಸಲ್ಲದಿಲ್ಲಿ ಸಾಹಸಂಧೈ, ಸಲ್ಲದಿಲ್ಲಿ ಸಾಹಸಂಧೈ. ಎಲ್ಲವಂ ವಿಚಾರಲೆ, ಎಲ್ಲವಂ ವಿಚಾರಲೆ. ಸಾರೆ ಭರದಿ ಚಪಲೆ ಯಾತ್ರೆ, ಸಾರೆ ಭರದಿ ಚಪಲೆ. ಎಲ್ಲೋ ಮಾಯಾತ್ಮಳೆ, ಸುಮ್ಮನೆ ಹೊರಟು ಹೋಗು, ಇಲ್ಲದಿದ್ದರೆ ನಿನಗೆ ತಕ್ಕ ಪ್ರಾಯಶ್ಚಿತವಾದೀತು. ಲೇ ಲಕ್ಷ್ಮಣ, ಆ ಕರಿಯನ್ನು ಹಾಗೆಂದು ಬರೆದಿರುವನೇನು? ನನ್ನನ್ನೇನು ಸಾಮಾನ್ಯದೊಳಿದು ಭಾವಿಸಿದೆಯಾ? ಇದು ಘೋರ ರೂಪವನ್ನು ತಾಳಿ ಒಬ್ಬನನ್ನು ವಧಿಸಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವರಿಸುವೆನು. ಜಾಗೃತಿಯಾಗಿ ತಿಳಿಸು. ಸಿಟ್ಟು ಬಂದಿದೆ ಶೂರ್ಪನಖಿಗೆ. ಏನು ಇರುವುದಿಲ್ಲ ಈಗ ಅಲ್ಲಿ. ಈಕೆಯು ಸಾಮಾನ್ಯಳಲ್ಲ, ಈಕೆಗೆ ತಕ್ಕ ಪ್ರಾಯಶ್ಚಿತವನ್ನು ಮಾಡಲೇಬೇಕು. ಕೇಳಮ್ಮ, ನೀನು ನನ್ನನ್ನು ಲಗ್ನವಾಗಬೇಕು, ಅಷ್ಟೇ ತಾನೇ? ಹಾಗಾದರೆ ನೀನು ನಮ್ಮ ಕ್ಷತ್ರಿಯರ ಪದ್ಧತಿಯನ್ನು ಅನುಸರಿಸಬೇಕು. ಅದು ಹೇಗೆ? ಕ್ಷತ್ರಿಯರ ಪದ್ಧತಿಯಂತೆ ಲಗ್ನವಾಗುವ ಸಮಯದಲ್ಲಿ ನೋಡಬಾರದು, ಏನ್ನ ಮುಟ್ಟಬಾರದು, ಮಾತನಾಡಬಾರದು. ಮಕ್ಕಳು ಹೆಂಗಾಗ್ತವೆ? ಮೊದಲು ಲಗ್ನವಾಗಬೇಕು, ನಂತರ ಅವೆಲ್ಲ. ಓಹೋ, ಮೊದಲು ನಿನ್ನ ಕಣ್ಣುಗಳನ್ನು ಕಟ್ಟಿಕೊಳ್ಳಬೇಕು. ಇದ್ಯಾವ ಪದ್ಧತಿನೇ? ಇದು ನಮ್ಮ ಕ್ಷತ್ರಿಯರ ಪದ್ಧತಿ. ಮುಚ್ಚಿಕೊಂಡು ಮಾಡಿಕೊಳ್ಳುವುದು ನಾನೆಲ್ಲೂ ನೋಡಿಲ್ಲಪ್ಪ. ಇದೆಲ್ಲ ಹೊಸದು ಹೇಳ್ತೀಯಪ್ಪ ನೀನು. ನಿಮ್ಮ ಪದ್ಧತಿ ಹೇಗಿರುವುದು? ಅಯ್ಯೋ, ಬಹಳ ಸುಲಭನಪ್ಪ ನಮ್ಮದು. ಹೆಂಗಂದ್ರೆ ಹಂಗೆಯ. ಕುಂತಿದ್ರೆ ಅಲ್ಲೇಯ, ನಿಂತಿದ್ರೆ ಅಲ್ಲೇಯ, ಮಲಗಿದ್ರೆ ಅಲ್ಲಲ್ಲೇಯ. ನಮ್ಮದು ಬಹಳ ಸುಲಭ. ನೀನು ನನ್ನನ್ನು ಮೋಹಿಸಿ ಬಂದಿರುವುದರಿಂದ ನೀನು ನಮ್ಮ ಪದ್ಧತಿಯನ್ನು ಅನುಸರಿಸಬೇಕು. ಆಗಲಪ್ಪ, ಆಮೇಲೆ ಐತೆ ನಿನಗೆ ಹಬ್ಬ. ನನ್ನ ಮೊದಲು ಕಣ್ಣಿಗಳನ್ನು ಕಟ್ಟಿಕೊ, ಲಗ್ನವು ಮೀರಿ ಹೋಗುವುದು. ಬೇಗನೆ, ಸಮಯವಿಲ್ಲ. ಕುಳಿತುಕೋ, ನಿಂತುಕೋ, ಮತ್ತೆ ಕುಳಿತುಕೋ, ಮತ್ತೆ ನಿಂತುಕೋ. ಯಾವ ಸೀಮೆ ಪದ್ಧತಿನೇಯ? ಬರೀ ಮುಚ್ಚಿಕೋ, ಕುಳಿತುಕೋ, ನಿಂತುಕೋ, ಮುಚ್ಚಿಕೋ, ಕುಳಿತುಕೋ, ನಿಂತುಕೋ.
ಮಲಗೋದು ಯಾವಾಗ ಹೇಳಯ್ಯ? ಅದೆಲ್ಲ ಲಗ್ನವಾಗ ನಂತರ. ಅದು ಆವಾಗ್ಲೇನಾ? ಹೌದು. ನಮ್ದು ಹಂಗಲ್ಲ, ನಮ್ದೆಲ್ಲ ತಲೆ ಕೆಳಗಾದಂಗೆ. ಈಗ ಸಮಯ ಮೀರಿ ಹೋಗುವುದು. ಅಯ್ಯೋ ಮೀರಲಿ ಬಿಡು, ಅಲ್ಲಿ ಸಿದ್ಧವಾಗಿಲ್ಲ. ಸಿದ್ಧವಾಗುವುದು ಬೇಡವೇ? ಬೇಗನೆ ಜಾಗ್ರತೆಯಾಗಿ ಆಲಂಗಿಸು. ಸ್ಥಿರವಾಗಿ ನಿಲ್ಲು. ಜಂಬುಕಾಸುರನೆಂಬ ರಾಕ್ಷಸನು ಇಂದ್ರದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿ ಈ ಖಡ್ಗವನ್ನು ಪಡೆದಿದ್ದನು. ಈ ಖಡ್ಗದಿಂದಲೇ ಇವಳ ನಾಸಿಕವನ್ನು ಈಗಲೇ ಛೇದಿಸಬೇಕು. ಕುಳಿತುಕೊಂಡು ನಿಂತುಕೋ ಅಂತ ಹೇಳಿ ತರಕ್ಕಂತ ನಮ್ಮ ಅಣ್ಣ ಅವಡೇಶ್ವಂಗನ ಸರಿಯಾಗಿ ಮಾಡ್ತೀವಿ. ಅಣ್ಣ